ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ಆ ಬಾಣಾಸುರನ ಪುತ್ರಿಯಾದಂಥ ಉಷಾದೇವಿಗೆ ತನ್ನ ಕನಸಿನ ರಾಜಕುಮಾರನನ್ನ ಕಾಣಬೇಕು ಅಂತ ಹಂಬಲಿಸ್ತಾ ಇರ್ತಾಳೆ. ಅವಳ ಆತ್ಮೀಯ ಸ್ನೇಹಿತೆಯಾದಂತಹ ಚಿತ್ರಲೇಖೆ ತನ್ನ ಮಾಯಾವಿದ್ಯೆಯಿಂದ, ತನ್ನ ಯೋಗ ಬಲದಿಂದ ಇವಳ ಕನಸಿನಲ್ಲಿ ಉಷೆಯ ಕನಸಿನಲ್ಲಿ ಬಂದದ್ದು ಯಾರಿರಬಹುದು ಅಂತ ವಿವಿಧ ರಾಜಕುಮಾರರ ಎಲ್ಲರ ಚಿತ್ರ ತೋರಿಸ್ತಾಳೆ. ಅದರಲ್ಲಿ ಅನಿರುದ್ಧನ ಚಿತ್ರವನ್ನು ಇವನೇ ನನ್ನ ಕನಸಿನಲ್ಲಿ ಬಂದು ನನ್ನನ್ನೇ, ಮನಸ್ಸನ್ನಿರಲಿ ಹೃದಯನ್ನಿರಲಿ ನನ್ನನ್ನೇ ಅಪಹರಿಸಿರತಕ್ಕಂತಹವನೇ ಇವನು, ನನಗೆ ಅವನು ಸಿಗೋವರೆಗೂ ನನಗೆ ಜೀವನವೇ ಇಲ್ಲ ಅಂತಾಳೆ. ಆದ್ದರಿಂದ ಚಿತ್ರಲೇಖೆ ಕರ್ಕೊಂಡು ಬಂದು ಅನಿರುದ್ಧನನ್ನ ಆ ಉಷೆಯ ಅಂತಃಪುರದಲ್ಲಿ ಇಡ್ತಾಳೆ. ಅಲ್ಲಿ ಅವರಿಬ್ಬರು ಆನಂದ ಉತ್ಸಾಹಗಳಿಂದ ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಕಾಲ ಕಳೀತಾ ಇರ್ತಕ್ಕಂಥದ್ದನ್ನು ನೋಡಿದ್ವಿ. ಈ ದಿನ ಅವರ ಆ ಸಂಬಂಧ ಹೇಗೆ ಊರ್ಜಿತಗೊಳ್ಳುತ್ತೋ, ಏನಾಗುತ್ತೆ, ಯಾರಿಗೂ ತಿಳಿಲೇ ಇಲ್ವಾ, ಅದೆಲ್ಲ ವಿಷಯಗಳನ್ನು ಈ ದಿನ ನೋಡೋಣ. ಆಲೋನನಯತಿ ಚಿರ ಮಗು ಕಾಲಮು ಸುಖಲೀಲ ಜರಗಂಗ ವರುಸನುಷಾ ಬಾಲಾಲಲಾಮ ಕೊಯ್ಯನ ಚೂಲೇರ್ಪಡಿ ಗರ್ಭ ಮೊದವೇ ಸುರುಚಿರಭಂಗಿನ್. ಆಲೋನನೆ ಅತಿಚಿರ ಮಗು ಕಾಲಮು ಸುಖಲೀಲ ಜರಗಂಗ. ಅವರಿಬ್ಬರು ಸೇರಿದಾಗಲಿಂದ ಆಮೋದ ಪ್ರಮೋದಗಳಲ್ಲಿ ಅಂತಃಪುರ ಬಿಟ್ಟು ಕದಲಿಲ್ಲ. ಯಾಕೆ, ಹೊರಗಡೆ ಹೋದರೆ ಯಾರಿಗಾದರೂ ತಿಳಿಯಬಹುದು, ಹೊರಗೆ ಹೋಗಿಲ್ಲ. ಆ ಸುಖಲೀಲೆಗಳಲ್ಲಿ ಮುಳುಗಿ ಹೋಗಿರುವಾಗ ವರುಸನ್ ಉಷಾ ಬಾಲಾಲಲಾಮ ಕೊಯ್ಯನ ಚೂಲೇರ್ಪಡಿ. ಚೂಲು ಅಂತಂದ್ರೆ ಶೂಂಗ್ ಪ್ರಾಣಿ ಪ್ರಸಭೆ ಅನ್ನತಕ್ಕಂಥದ್ದು ಬರುತ್ತೆ ಇದರಲ್ಲಿ, ಸಂಸ್ಕೃತದಲ್ಲಿ. ಚೂಲು ಅಂತಂದ್ರೆ ಗರ್ಭ. ಉಷಾ ಬಾಲಾಲಲಾಮ ಕೊಯ್ಯನ ಚೂಲೇರ್ಪಡಿ, ಅವಳಿಗೆ ಗರ್ಭ ನಿಂತು ಗರ್ಭ ಮೊದವೇ ಸುರುಚಿರ ಭಂಗಿನ್. ಅವರಿಬ್ಬರ ಪ್ರಣಯದ ಪ್ರೀತಿಯ ದ್ಯೋತಕವಾಗಿ ಆ ಉಷಾದೇವಿ ಗರ್ಭಿಣಿಯಾದಳು. ಆ ಚಿನ್ನೆಲಂಗಜಾಲಲು ಸೂಚಿ ಭಯಾಕುಲತನೊಂದಿ ಸೃಕ್ಕುಚುಂದಮಲೋ ನೋಚೆಲ್ಲ ಎಟ್ಟುಲೋ ಈ ರಾಚೂಲಿಕಿನ್ ಜೂಲು ನಿಲಿಚರ ಇಬ್ಬಂಗಿನ್. ಆ ಗರ್ಭವತಿಯಾದಂತಹ ಆ ಉಷಾದೇವಿಯ ಅಂಗಗಳಲ್ಲಿ ಬದಲಾವಣೆ ಕಾಣುತ್ತೆ. ಅವಳ ಇರುಸರಿಕೆಯಲ್ಲಿ, ಅವಳ ಮುಖದಲ್ಲಿ ಕೂಡ ಪ್ರಫುಲ್ಲತೆ ಕಾಣಿಸ್ತಾ ಇರುತ್ತೆ ಹೆಣ್ಮಕ್ಳಿಗೆ, ಅಥವಾ ಕೆಲವರಿಗೆ ಆಯಾಸ ಕೂಡ ಕಾಣಿಸ್ತಾ ಇರುತ್ತೆ. ಆ ಚಿಹ್ನೆಗಳನ್ನೆಲ್ಲನೂ ಕೂಡ ನೋಡಿದ್ರು. ಅಂಗಜಾಲಲು ಅಂದ್ರೆ ಸೆಂಟಿನೆಲ್ಸ್ ಅಂತಂದ್ರೆ ಆ ರಕ್ಷಕ ಭಟರು. ಏನು ರಾಜಾಧಿರಾಜ ಬಾಣ ಮಹಾರಾಜನ ಮಗಳ ಅಂತಃಪುರ ಅಂದ್ರೆ ಕಾವಲು, ಸರ್ಪ ಕಾವಲಿಟ್ಟಿರ್ತಾರೆ. ಬೇರೆ ಯಾರು ಅಲ್ಲಿ ಪ್ರವೇಶಿಸಲಿಕ್ಕೆ ಸಾಧ್ಯವಿರಲ್ಲ. ಅವಳ ಅಂತಃಪುರದೊಳಕ್ಕಂತೂ ಯಾರೂ ಅಷ್ಟು ಸುಲಭವಾಗಿ ಗಂಡಸರು ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವಳು ಇನ್ನ ಕನ್ಯೆ ಅಂತದ್ದು ಏನು ಹೀಗಾಗಿದೆಯಲ್ಲ ಅಂತ ಆ ರಕ್ಷಕರ ಭಟ್ರಿಗೆಲ್ಲ ಭಯ. ರಕ್ಷಕರನ್ನಾಗಿ ಇಟ್ಟು ಈ ರೀತಿ ಜರುಗಿದೆ ಅಂತಂತಂದ್ರೆ ಬಿಡ್ತಾನ ಬಾಣಾಸುರ? ಅವ್ರನ್ನೆಲ್ಲ ಕೊಂದೇ ಬಿಡ್ತಾನೆ. ಆದ್ದರಿಂದ ಆ ಚಿಹ್ನೆಲ್ ಅಂಗಜಾಲಲು ಸೂಚಿ ಆ ರಕ್ಷಕ ಭಟರು ನೋಡಿ ಭಯಾಕುಲತನೊಂದಿ ಅವರಿಗೆ ವಿಪರೀತವಾದಂಥ ಹೆದರಿಕೆ ಪ್ರಾರಂಭ ಆಗೋಯ್ತು. ಈ ವಿಷಯ ಬಾಣಾಸುರಂಗೆ ಗೊತ್ತಾದ್ರೆ ಏನಪ್ಪ ಮಾಡ್ತಕ್ಕಂಥದ್ದು ನಾವು ಅಂತ ಸುಕ್ಕುಚುನ್ ಹೆದರ್ತಾ ಇದ್ದಾರೆ, ನಡುಗ್ತಾ ಇದ್ದಾರೆ, ತಮ್ಮಲ್ಲೇ ಮಾತಾಡ್ಕೊತಾ ಇದ್ದಾರೆ. ತಮಲು ನೋಚೆಲ್ಲ ಎಟ್ಟಲೋ ಈ ರಾಜೂಲಿಕಿನ್ ಜೂಲು ನಿಲಿಚರ ಇಬ್ಬಂಗಿನ್. ಒಬ್ರಿಗೊಬ್ರು ಮಾತಾಡ್ಕೊತಾ ಇದ್ದಾರೆ. ಅಯ್ಯಯ್ಯಪ್ಪ, ನಮ್ಗೇನು ಗೊತ್ತೇ ಆಗ್ತಾ ಇಲ್ವಲ್ಲಪ್ಪ, ಅದು ಹೇಗೆ ಈ ರಾಜೂಲು ಅಂದ್ರೆ ಈ ರಾಜಕುಮಾರಿಗೆ, ರಾಜಪುತ್ರಿಗೆ ಜೂಲು ನಿಲಿಚರ, ಹೇಗೆ ಇವಳಿಗೆ ಗರ್ಭ ಕಟ್ಟಿದೆ? ನಾವೆಲ್ಲ ಇಷ್ಟು ಕಾವಲಿದ್ದೀವಿ, ಅದಿನ್ಯಾರು ಬಂದು ಇವಳನ್ನು ಗರ್ಭವತಿಯನ್ನಾಗಿ ಮಾಡಿಸಿದ್ದಾರೆ? ಈ ರೀತಿಯಾಗಿ ಇನ್ನು ನಮ್ಮ ಗತಿ ಏನಪ್ಪ ಅಂತ ಆ ಕಾವಲುಗಾರರೆಲ್ಲ ಗಡಗಡ ನಡುಗ್ತಾ ಇದ್ದಾರೆ. ಅನಿಗುಜಗುಜವೋವುಚುನ್ ಇಪ್ಪನಿದಪ್ಪ ಕದನುಜು ಲೋಕಪಾಲನಿ ತೋಡನ್ ವಿನಿಪಿಂಪ ವಲಯುನನಿ ವೇಚನಿ ಬಾಣುನಿಂಜೇರಿ
ಮೃಕ್ಕಿ ಸದ್ವಿನಯಮುನನ್. ಒಬ್ಬರಿಗೊಬ್ರು ಗುಜು 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 ಗುಜ ಗುಸು ಗುಸ ಮಾತಾಡ್ಕೊಳ್ತಾ ಇರ್ತಾರೆ. ಇದೇನಿದು, ನಾವು ಯಾರನ್ನೂ ಒಳಕ್ಕೆ ಬರಕ್ಕೆ ಬಿಟ್ಟಿಲ್ಲ, ಇದು ಹೇಗಪ್ಪ ಈ ರಾಜಕುಮಾರಿ ಗರ್ಭ ಧರಿಸಿದ್ದಾಳಲ್ಲ ಅಂತ ಮಾತಾಡ್ಕೊಂಡವರು ಈ ಪನಿ ದಪ್ಪಕ ಧನುಜಲೋಕ ಪಾಲನಿ ತೋಡನ್ ವಿನಿಪಂಪವಲೆಯು. ಅಯ್ಯಪ್ಪ, ಈಗಲೇ ಹೇಳ್ಬಿಡ್ಬೇಕು ಈ ಧನುಜಲೋಕ ಪಾಲಕನಾದಂಥ ಬಾಣಾಸುರನಿಗೆ ಈ ವಿಚಾರ ಈಗಲೇ ನಾವು ತಿಳಿಸ್ಲೇಬೇಕು ಎಂದು ನನಿ ವೇಚನೆ ಬಾಣುನಿಂಜೇರಿ ಮೊಕ್ಕಿ ಸದ್ವಿನಯಮುನನ್. ಆ ರೀತಿಯಾಗಿ ಮಾತಾಡಿಕೊಂಡು ವೇಚನಿ ಬೇಗನೆ ಬಾಣಾಸುರನ ಬಳಿಗೆ ಸೇರಿ ಅವನಿಗೆ ನಮಸ್ಕರಿಸಿ ವಿನಯವಾಗಿ ಈ ವಿಚಾರವನ್ನ ಬಾಣಾಸುರನಿಗೆ ನಿವೇದಿಸಿದ್ರು ಭಟರೆಲ್ಲರೂ ಕೂಡ. ಮಂಥನಮುನ ದೇವರ ಕನ್ಯಾಂತಃಪುರಮೇ ಮುಗಾಚಿ ಮರೆಯುಚುನುಂಡುನ್ ವಿಂತ ಜನములకున్ జొరంగ దురంతము వినుపుయపోతుటీగంకైన సురారి. ఇట్టిచో గావలున్న మేమెవ్వరమును ఏమి కనమాయయో గాని ఎరుంగమధిప. నీ కుమారిక గర్భంబు నివ్వటిల్లయున్నదన్నను విని రోషయుక్తండగుచున్. ಮಂಥನಮುನ ದೇವರ ಕನ್ಯಾಂತಃಪುರಮು ಮೇಮು ಗಾಚಿ ಮರೆಯುಚುನುಂಡನ್. ಸ್ವಾಮಿ ದೇವ್ರೆ, ನಾವು ಎಷ್ಟೋ ಜತನವಾಗಿ ನಿಮ್ಮ ಕನ್ಯಾ ಅಂತಃಪುರವನ್ನ ಕಾಯ್ತಾ ಇದ್ದೀವಿ. ನಾವು ಒಂದು ನಿಮಿಷ ಕೂಡ ವ್ಯರ್ಥ ಮಾಡಿಲ್ಲ, ಆ ಕಡೆ ಈ ಕಡೆ ನೋಡಿಲ್ಲ. ನಾವು ಆ ರೀತಿಯಾಗಿ ಕಾವಲು ಕಾಯ್ತಾ ಇದ್ದರೆ ವಿಂತ ಜನములకు ಜೊರಂಗ ದುರಂತಮುವಿನು. ಹೊರಗಡೆಯಿಂದ ವಿಂತ ಜನರು ಅಂದ್ರೆ ಹೊರಗಡೆಯವರು ಯಾರೂ ಕೂಡ ಕನ್ಯಾಂತಃಪುರದೊಳಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ದುರಂತ, ಅದು ಕೇಳು. ಪೋತುಟೀಗಂಕೈನ ಸುರಾರಿ. ಪೋತುಟೀಗ, ಈಗ ಅಂತಂದ್ರೆ ನೊಣ. ಒಂದು ನೊಣಕ್ಕೂ ಒಳಗೆ ಬರಕ್ಕಾಗಲ್ಲ. ಅದು ಎಂಥ ನೊಣ? ಗಂಡು ನೊಣ. ಪೋತುಟೀಗ ಅಂತಂದ್ರೆ ಒಂದೇ ಒಂದು ಗಂಡು ನೊಣ ಕೂಡ ಯಾವ ಸಂದಿಯಿಂದಲೂ ಪ್ರವೇಶ ಮಾಡಲಿಕ್ಕೆ ನಾವು ಬಿಡಲ್ಲ. ಅಷ್ಟು ಭದ್ರವಾದಂತಹ ಕಾವಲು ಕಾಯ್ತಾ ಇದ್ದೀವಿ. ಆದರೂ ಇದು ಹೇಗೆ ನಡೀತು, ಏನು ಕಥೆಯೋ ಅಂತ ಎಲ್ಲ ವಿಚಾರವನ್ನು ಕೂಡ ಬಾಣಾಸುರನಿಗೆ ಹೇಳ್ತಾ ಇದ್ದಾರೆ. ಜೊರಂಗ ದುರಂತಮು, ಯಾರು ಒಳಕ್ಕೆ ಪ್ರವೇಶಿಸುವುದಕ್ಕೆ ಅತ್ಯಂತ ಅಸಾಧ್ಯವಾದದ್ದು. ಅಷ್ಟು ಚೆನ್ನಾಗಿ ನಾವು ಕಟ್ಟು ಕಾವಲು ಕಾಯ್ತಾ ಇದ್ದೀವಿ. ಪೋತುಟೀಗಂಕೈನ ಸುರಾರಿ, ಒಂದು ಗಂಡು ನೊಣ ಕೂಡ ಒಳಗೆ ಬರಕ್ಕೆ ನಾವು ಆಸ್ಪದ ಕೊಡೋದಿಲ್ಲ. ಕೇಳಪ್ಪ ರಾಕ್ಷಸ ರಾಜನೇ ಅಂತ. ಇಟ್ಟಿಚೋ ಗಾವಲುನ್ನ ಮೇಮೆವ್ವರమును ನೇಮಿಕನಿಮಾಯೋ ಕಾನಿ ಎರುಂಗಮಧಿಪ. ನಾವೆಲ್ಲರೂ ಈ ರೀತಿಯಾಗಿ ಕಾವಲು ಕಾದಿದ್ದೀವಿ ಸ್ವಾಮಿ. ಆದರೆ ಅದೇನು ಕಣಚಿತ್ರ ಕಣಮಾಯಿ ಅಂತಾರಲ್ಲ, ಆ ರೀತಿ ಅದೇನು ಮಾಯ ಮಾಡಿದ್ರೋ ನಮಗೆ ಗೊತ್ತಿಲ್ಲಪ್ಪ. ಎರುಂಗಮೋ ಅಧಿಪ, ನಮಗೆ ನಿಜವಾಗ್ಲೂ ತಿಳಿದಿಲ್ಲ ಏನು ಕಟ್ ನಡೆದಿದೆಯೋ, ಇಲ್ಲಿ ಏನು ಮಾಯಾ ಮೋಸ ನಡೆದಿದೆಯೋ ನಮಗಂತೂ ಅರ್ಥನೇ ಆಗ್ತಾ ಇಲ್ಲ. ಯಾಕೆ ಅಷ್ಟು ಕಟ್ಟು ಕಾವಲು, ಒಂದು ಕ್ಷಣ ಕಣ್ರೆಪ್ಪೆ ಆಡಿಸ್ತಾ ಕಾವಲು ಕಾದಿದ್ದೀವಿ ನಾವು. ನೀ ಕುಮಾರಿಕ ಗರ್ಭಂಬು ನಿವ್ವಟಿಲ್ಲ ಯುನ್ನದನ್ನನು. ನಿವ್ವಟಿಲ್ಲ ಅಂದ್ರೆ ಈಗ ಅವಳು ಗರ್ಭವತಿ ಆಗಿರತಕ್ಕಂಥದ್ದು. ನಿನ್ನ ಕುಮಾರಿ ಗರ್ಭವ ಅವಳಿಗೆ ಏರ್ಪಾಡಾಗಿದೆ, ಅಂದ್ರೆ ಗರ್ಭ ನಿಂತಿದೆ ಅವಳಿಗೆ ಅನ್ನತಕ್ಕಂಥದ್ದನ್ನ ನಾವು ತಿಳಿಸ್ಲೇಬೇಕಾಗಿದೆ. ನಾವೇನು ನಮ್ಮ ಕಾವಲಿನಲ್ಲಿ ನಾವು ಎಚ್ಚರ ದಪ್ಪಿಲ್ಲ. ಅದೇನು ಕಣ್ಣು ಮಾಯೆಯೋ ನಮಗೆ ತಿಳಿಯುದು. ಒಟ್ಟಲ್ಲಿ ನಿನ್ನ ಕುಮಾರ್ತೆಯಾದಂತಹ ಈ ಉಷಾದೇವಿ ಗರ್ಭವತಿಯಾಗಿದ್ದಾಳೆ ಅಂತ ಬಾಣಾಸುರನಿಗೆ ತಿಳಿಸಿದ್ರು ಆ ಕಾವಲಿನವರು. ವಿನಿ ರೋಷಯುಕ್ತಂಡಗುಚು, ಕೇಳಿ ಕುದ್ದು ಹೋಗ್ತಾನೆ ಬಾಣಾಸುರ. ಏನು ಮರ್ಯಾದೆ ಏನಾಗಬೇಕು? ರಾಜಾದಿ ರಾಜ ಅವನು, ದಾನವೇಂದ್ರ ಅವನು. ಅಂಥದ್ರಲ್ಲಿ ಅವನ ಮಗಳು ಇದ್ದ ಕಡೆನೇ ಇರೋ ಅಂತಃಪುರದಲ್ಲೇ ಗರ್ಭವತಿ ಆಗ್ಬಿಟ್ಟಿದ್ದಾಳೆ ಅಂದ್ರೆ ಅವನ ಮರ್ಯಾದೆ ಏನಾಗ್ಬೇಡ ಅಂತ ಅವನಿಗೆ ಕೋಪ ಉಕ್ಕಿ ಬಂತು. ಅಟ್ಟಿ ಎಡ ದಾನವೇಂದ್ರುಂಡು ರೋಷ ಭೀಷಣಾಕಾರುಂಡೈ ಕಟಮುಲದರ ಬೋಮುಲು ಮುಡಿವಡಂಗನುಂಗವಲ ನನಲಕಣಂಬುಲುಪ್ಪತಿಲ್ಲ ಸಟಲು ಪೆರಿಕಿನಂ ಜಟುಲಗತಿ ನೆಗೆಯು ಸಿಂಗಂಬು ವಿಧಂಬುನ ಲಂಘಿಂಚುಚು ಭೀಕರ ಕರವಾಲಂಬು ಗೇಲಂದಾಲ್ಚಿ ಸಮುದ್ದಂಡಗತಿನ್
గన్యాసౌధాంతరంబునకున్ జని అట్టేడ ದಾನವೇಂದ್ರುಂಡು ರೋಷಭೀಷಣಾಕಾರುಂಡೈ. ಮತ್ತೆ ಕೋಪ ಬರದೇ ಇರುತ್ತೆ. ತನ್ನ ಮನೆಯಲ್ಲಿ ಕನ್ಯೆ ಅಂತ ಅಂತಃಪುರದೊಳಗೆ ಇಟ್ಟಿರ್ತಕ್ಕಂಥ ತನ್ನ ಮಗಳು ತನ್ನ ಕುಲಕ್ಕೆ ಅಪಖ್ಯಾತಿ ಬರತಕ್ಕಂತಹ ಕೆಲಸ ಮಾಡಿದ್ದಾಳೆ. ಗರ್ಭಿಣಿ ಅಂತಂದ್ರೆ ಏನು ಹುಡುಗಾಟನ, ಕನ್ಯೆ ಅವಳಿನ್ನ ಮದುವೆ ಕೂಡ ಆಗಿಲ್ಲ ಅಂತ ಅವನಿಗೆ ವಿಪರೀತವಾದ ಕೋಪ ಬರುತ್ತೆ. ರೋಷ ಭೀಷಣಾಕಾರನಾಗಿ ಕಟಮುಲದರ, ಕಟಮುಲು ಅಂತಂದ್ರೆ ಈ ಹೈ ಚೀಕ್ ಬೋನ್ ಅಂದ್ಕೋಬಹುದು. ಈ ಟೆಂಪಲ್ ರೈಜಿನಿಂದ ಕೆಳಗೆ ಅಂದ್ರೆ ದವಡೆ ಅಲ್ಲಾಡ್ಸಿದ್ರೆ ಅದ್ರ ಹಲ್ಲಿಗಿಲ್ ಕಡಿತಾ ಇದ್ದ ಅನ್ಸುತ್ತೆ. ದವಡೆ ಅಲ್ಲಾಡ್ಸಿದ್ರೆ ಅಲ್ಲಾಡುತ್ತಲ್ಲ, ಇದು ಕಣ್ಣಿನ ಪಕ್ಕದ ಏರಿಯಾ ಅಲ್ಲಿ ಅದರ್ತಾ ಇದೆ ಅದು. ಬೋಮಲು ಮುಡಿವಡಂ, ಹುಬ್ಬು ಗಂಟಿಟ್ಕೊಂಡಿದ್ದಾನೆ. ಕನುಂಗವಲ ನನಲಕಣಂಬುಲು ಉಪ್ಪತಿಲ್ಲ, ಕಣ್ಣುಗಳಲ್ಲಿ ಬೆಂಕಿ ಸಿಡಿತಾ ಇದೆ, ಕಿಡಿಗಳು ಸಿಡಿತಾ ಇದೆ. ಸಟಲು ಪೆರಿಕಿನನ್ ಜಟುಲಗತಿ ನೆಗೆಯು ಸಿಂಗಂಭುವಿದಂಬುನ ಲಂಘಿಂಚುಚು. ಸಟಲು ಸಟಾ ಕೇಸರಿಗಳಿರುತ್ತಲ್ಲ ಸಿಂಹಕ್ಕೆ, ಅದನ್ನ ಯಾರಾದ್ರೂ ಹೋಗಿ ಹತ್ರ ಹೋಗಿ ಕಿತ್ರೆ ಏನು ಮಾಡ್ತಾರೆ, ಪೆರಿಕಿನಂ ಕಿತ್ರೆ ಎಳೆದ್ರೆ, ಜಟುಲಗತಿ ನೆಗೆಯು ವಿದಂಬುನ, ತಕ್ಷಣ ಏನು ಮಾಡುತ್ತೆ, ಅದರ ಕೇಸರಿಗಳನ್ನ ಯಾರಾದರೂ ಮುಟ್ಟಿ ಜಗ್ಗಿದ್ರೆ ತಕ್ಷಣ ಎಗರು ಬೀಳುತ್ತೆ. ಆ ರೀತಿಯಾಗಿ ಇವನು ಲಂಘಿಂಚುಚು ಭೀಕರ ಕರವಾಲಂಬು ಗೇಲಂದಾಲ್ಚಿ, ಭೀಕರವಾದಂತಹ ಖಡ್ಗವನ್ನ ಹಿರಿದು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಅದು ಒರೆಯಲ್ಲಿ ಕೂಡ ಇಟ್ಕೊಂಡಿಲ್ಲ, ಹಿರಿದು ಕೈಯಲ್ಲಿ ಧರಿಸಿದ್ದಾನೆ. ಸಮುದ್ದಂಡಗತಿಂಗನ್ಯಾ ಸೌದಾಂತರಂಬುನ ಕುಂಜನಿ, ಆ ಉಷಾಕನ್ಯೆ ಇದ್ದಂತಹ ಅಂತಃಪುರದ ಆ ಸೌಧ ಸೌದಾಂತರಂಬುನಕು ಅಂತಂದ್ರೆ ಅವಳಿದ್ದಂತಹ ಅರಮನೆಯ ಒಳಗಿನ ಅಂತಃಪುರದಕ್ಕೆ ಅವನು ಹೊರಟ ಬಾಣಾಸುರ. ಕನಿಯೇ ಶುಭೋಪೇತುಂ ಕಂದರ್ಪ ಸಂಜಾತುಂ ಮಾನಿತ ದೇಹುಂ ಅಜಾನುಬಾಹುಂ ಮಕರ ಕುಂಡಲ ಕರ್ಣು ಮಹಿತ ಪ್ರಭಾಪೂರ್ಣುಂ ಜಿರಯಶೋಲ್ಲಾಸುಂ ಕೌಶೇಯವಾಸುಂ ಗಸ್ತೂರಿಕಾಲಿಪ್ತು ಘನಕಾಂತಿ ಕುಮುದಾಪ್ತು ಹಾರಶೋಭಿತ ವಕ್ಷುಂ ಅಂಬುಜಾಕ್ಷುಂ ಯದುವಂಶತಿಲಕು ಮತ್ತಾಳಿ ನೀಲಾಲಕು ನವಪುಷ್ಪಚಾಪುಂ ಪೂರ್ಣ ಪ್ರತಾಪುಂ ಅಭಿನವಾಕಾರು ಅಕ್ಷವಿದ್ಯಾ ವಿಹಾರು ನಭಿನವಾಕಾರು ನಕ್ಷವಿದ್ಯಾ ವಿಹಾರು ಮಹಿತ ಗುಣವೃದ್ಧೋ ಮನ್ಮಥ ಮಂತ್ರಸಿದ್ಧೋ ಗಲಿತ ಪರಿಬುದ್ಧ ಅಖಿಲೋಕ ಪ್ರಸಿದ್ಧ ಜತುರುನ ನಿರುದ್ಧ ಅಂಗರಾಜನ ನಿರುದ್ಧ ಅಂಗನಾಜನ ನಿರುದ್ಧ ನಿರದ್ಧ. ತನ್ನ ಮಗಳು ಉಷೆ ಗರ್ಭವತಿಯಾಗಿರತಕ್ಕಂಥ ವಿಷಯ ಕೇಳಿ ರೋಷಾವಿಷ್ಠನಾಗಿ ತಡ ಅಂತ ತನ್ನ ಮಗಳ ಅಂತಃಪುರಕ್ಕೆ ಬಂದ ಬಾಣಾಸುರ. ಕಾವಲ್ನವರೇನು ಹೇಳಿದ್ರು, ಒಂದು ಗಂಡು ನೊಣ ಕೂಡ ಒಳಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಚೆನ್ನಾಗಿ ಕಾವಲು ಕಾದಿದ್ದೀವಿ ಅಂತ ಹೇಳಿದ್ರು. ಆದರೆ ಈಗ ಬಾಣಾಸುರನ ಕಣ್ಣಿಗೆ ಯಾರು ಕಾಣಿಸ್ತಾ ಇದ್ದಾರೆ? ಕನಿಯೇ ಶುಭೋಪೇತುಂ, ಅತ್ಯಂತ ಶುಭ ಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ಗಂಧರ್ಪ ಸಂಜಾತು, ತ್ರಿಭುವನಗಳನ್ನು ಮೋಹನಗೊಳಿಸ್ತಕ್ಕಂತಹ ಮನ್ಮಥನ ಕುಮಾರ ಇವನು. ಮಾನಿತ ದೇಹುಂ ಅಜಾನುಬಾಹುಂ, ಆ ಮೋಹನಾಕಾರವಾದಂತಹ ಲಕ್ಷಣಗಳು. ಅಜಾನುಬಾಹು, ಒಳ್ಳೆ ರೂಪವಂತನಿಗೆ ಇರಬೇಕಾದ ಎಲ್ಲ ಸಲ್ಲಕ್ಷಣಗಳು ಕೂಡ ಇದೆ. ಮಾನಿತ ದೇಹುಂ, ಆ ದೇಹ ಅತ್ಯಂತ ಸುಕುಮಾರವಾಗಿ, ಅದೇ ರೀತಿ ಒಳ್ಳೆ ಹೇಗಿರಬೇಕೋ ಆ ರೀತಿ ಫಿಟ್ ಅಂತ ಹೇಳ್ತಾರೆ, ಆ ರೀತಿಯಾಗಿದ್ದಾನೆ. ಆಜಾನುಬಾಹುನ್ ಮಕರ ಕುಂಡಲ ಕರ್ಣು, ಕಿವಿಗಳಿಗೆ ಮಕರ ಕುಂಡಲಗಳನ್ನು ಧರಿಸಿದ್ದಾನೆ. ಮಹಿತ ಪ್ರಭಾಪೂರ್ಣ, ಅವನ ಸುತ್ತಲೂ ಒಂದು ಒಳ್ಳೆ ಪ್ರಭಾವಲಯ ಇದೆಯೇನೋ ಅನ್ನಷ್ಟು ಕಾಂತಿವಂತವಾಗಿದ್ದಾನೆ, ಕಾಂತಿಪೂರ್ಣನಾಗಿದ್ದಾನೆ.
ಜಿರಯಶೋಲ್ಲಾಸುನ್ ಕೌಶೇಯವಾಸುನ್. ಉತ್ಸಾಹವಾಗಿದ್ದಾನೆ. ಕೀರ್ತಿಯನ್ನ ಪಡೆದರೆ ಲೋಕದಲ್ಲೆಲ್ಲ ಸತ್ಕೀರ್ತಿಯನ್ನ ಪಡೆದಿರೋರ ಮುಖದಲ್ಲಿ ಯಾವ ಕಳೆ ಹೇಗಿರುತ್ತೋ ಆ ರೀತಿಯಾಗಿದ್ದಾನೆ. ಕೌಶೇಯವಾಸು, ಪೀತಾಂಬರವನ್ನು ಧರಿಸಿದ್ದಾನೆ. ಕಸ್ತೂರಿ ಕಾಲಿಪ್ತು, ಕಸ್ತೂರಿ ಚಂದನವನ್ನ ತಾನು ಲೇಪಿಸಿಕೊಂಡಿದ್ದಾನೆ. ಘನ ಕಾಂತಿ ಕುಮುದಾಪ್ತು, ಕುಮುದಾಪ್ತ ಅಂತಂದ್ರೆ ಚಂದ್ರ. ಆ ಚಂದ್ರನಂತಹ ತಂಪಗಿನ ಮನೋಹರವಾದಂತಹ ಪ್ರಶಾಂತವಾದ ಕಾಂತಿಯಿಂದ ಕೂಡಿದ್ದಾನೆ. ಹಾರಶೋಭಿತ ವಕ್ಷುನ್ ಅಂಬುಜಾಕ್ಷುನ್, ಕಣ್ಣುಗಳು ಇವನಿಗೂ ಕೂಡ ತನ್ನ ತಾತ ತನ್ನ ತಂದೆ ಇವರಿಗಿರೋ ರೀತಿಯಲ್ಲಿ ಪದ್ಮಪತ್ರದಂತೆ ವಿಶಾಲವಾದ ನೇತ್ರಗಳು, ಕಾಂತಿಪೂರ್ಣವಾದ ನೇತ್ರಗಳು. ಹಾರಶೋಭಿತ ವಕ್ಷುನ್, ವಕ್ಷಸ್ಥಳದಲ್ಲಿ ಹಾರಗಳನ್ನು ಧರಿಸಿದ್ದಾನೆ. ಯದುವಂಶ ತಿಲಕುನ್ ಮತ್ತಾಳಿ ನೀಲಾಲಕುನ್, ಯದುವಂಶ ತಿಲಕನಾದಂತಹ ಮತ್ತ ಅಳಿ ನೀಲಾಲಕ. ನೀಲಾಲಕ ಅಂದ್ರೆ ಕಪ್ಪಾದ ಗುಂಗುರಾದಂತಹ ಮುಂಗುರುಳುಗಳು ಅವನ ಹಣೆಯ ಮೇಲೆ ಲಾಸ್ಯ ಮಾಡ್ತಾ ಇದೆ. ಅವನ ಅಂದಕ್ಕೆ ಒಂದು ಪ್ರಭಾವಳಿ ಇಟ್ಟಂತೆ. ನವ ಪುಷ್ಪಚಾಪುಂ ಪೂರ್ಣ ಪ್ರತಾಪು, ಮನ್ಮಥನಂತೆ ಕಾಣಿಸ್ತಾ ಇದ್ದಾನೆ. ನೋಡೋದಕ್ಕೆ ಅದೇ ರೀತಿ ಪ್ರತಾಪಶಾಲಿಯಾಗಿ ಕೂಡ ತೋರ್ತಾ ಇದ್ದಾನೆ. ಅಭಿನವಾಕಾರು ಅಕ್ಷವಿದ್ಯಾ ವಿಹಾರು, ಅಕ್ಷವಿದ್ಯೆಯನ್ನ ಆಡ್ತಾ ಕೂತಿದ್ದಾರೆ ಇಬ್ರು, ಉಷಾ ಮತ್ತೆ ಅನಿರುದ್ಧ. ಅಕ್ಷವಿದ್ಯೆ ಅಂತಂದ್ರೆ ಪಗಡೆ ಆಡ್ತಕ್ಕಂಥದ್ದು. ಅಭಿನವಾಕಾರು, ಒಳ್ಳೆ ನವಮನ್ಮಥನಂತೆ ಇದ್ದಾನೆ. ಮಹಿತ ಗುಣವೃದ್ಧನ್ ಮನ್ಮಥ ಮಂತ್ರ ಸಿದ್ಧನ್, ಎಲ್ಲ ಸದ್ಗುಣಗಳಿಂದ ಕೂಡಿದ್ದಾನೆ. ಮನ್ಮಥ ಮಂತ್ರ ಸಿದ್ಧ ಅಂದ್ರೆ ಆ ಮನ್ಮಥನ ಒಂದು ಮನ್ಮಥ ವಿದ್ಯೆಯಲ್ಲಿ ಸಿದ್ಧನಾಗಿದ್ದಾನೆ. ಅಂದ್ರೆ ಹೆಣ್ಣು ಮಕ್ಕಳ ಜೊತೆ ಆನಂದವಾಗಿ ಕಾಲ ಕಳೀತಾ ಇದ್ದಾನೆ ಇಲ್ಲಿ ಹೆಣ್ಣು ಮಕ್ಕಳ ಜೊತೆಲಿ. ಕಲಿತ ಪರಿಬುದ್ಧನ್ ಅಖಿಲ ಲೋಕ ಪ್ರಸಿದ್ಧನ್, ವಿಶೇಷವಾದ ಬುದ್ಧಿವಂತ, ಎಲ್ಲ ಲೋಕಗಳಲ್ಲೂ ತನ್ನ ಇವನ ಕೀರ್ತಿ ಕೂಡ ಹಬ್ಬಿದೆ. ಚತುರುನ್ ಅನಿರುದ್ಧನ್ ಅಂಗನಾಜನ ನಿರುದ್ಧನ್, ಚತುರನಾದಂತಹ ಈ ಅನಿರುದ್ಧ ಅಂಗನಾಜನರ ಜೊತೆಯಲ್ಲಿ ಇರ್ತಕ್ಕಂಥ, ಅಂತಂದ್ರೆ ಉಷಾದೇವಿಯ ಜೊತೆಯಲ್ಲಿ ಕೂತು ಪಗಡೆ ಆಡ್ತಾ ಇದ್ದಾನೆ. ಆಗ ಇವನನ್ನ ಹುಡುಕೊಂಡೇ ಬಂದಿದ್ದಾನೆ ಆ ಬಾಣಾಸುರ. ತನ್ನ ಮಗಳ ಕನ್ಯಾವ್ರತ ಯಾರು ಭಂಗಪಡಿಸಿದ್ರು ಅನ್ನೋ ಒಂದು ಕೋಪದಿಂದ ಕಿಡಿಕಿಡಿಯಾಗಿ ಬಂದಿದ್ದಾನೆ. ಈಗ ಅವನಲ್ಲಿ ಆ ಅನಿರುದ್ಧನನ್ನ ಕಂಡ. ಕನಿ ಕನಲಗ್ಗಲಿಂಪ ಸುರಕಂಠಕೊಂಡುದ್ಧತಿ ಸದ್ಭಟಾವಳಿಂ ಗನುಂಗೊನಿ, ಈ ನರಾಧಮುನಿಂಗಟ್ಟುಂಡು ಪಟ್ಟುಂಡು ಕೊಟ್ಟುಂಡನ್ನ ವಾರನುಪಮಹೇತಿ ಧೀರಿತು ಲಹರ್ಪತಿ ತೇಜಮು ಮಾಯಂಜೇಯ. దాసిన నృపశేఖరుండు మదింజేవయులావును నేర్పుదర్పమున్ కలిగి మహోగ్రవృత్తిం బరిఘంబు గరంబున లీలందాల్చి దోర్బల ఘన విక్రమ ప్రళయ భైరవు భంగి విజృంభణ క్రియాకలననెదిర్చి దానవనికాయముతోందలపాటు బోటును జలము బలంబు ధైర్యమును శౌర్యము వ్రేటును వాటుంజూపుచున్. ಕನಿ ಕನಲಗ್ಗಲಿಂಪ, ತನ್ನ ಮುದ್ದಿನ ಕುವರಿಯಾದ ಉಷಾ ಕುಮಾರಿಯ ಅಂತಃಪುರದಲ್ಲಿ ಅನಿರುದ್ಧನನ್ನ ಕಂಡ ಬಾಣಾಸುರ ತಕ್ಷಣ ಅವನ ಕನಲು ಅಂದ್ರೆ ಕೋಪ, ಅಗ್ಗಲಿಂಪ ಅತಿ ಹೆಚ್ಚಾಯಿತು. ಸುರಕಂಠಕೊಂಡುದ್ದತಿ, ಸುರಕಂಟಕನಾದಂತಹ ದಾನವೇಂದ್ರನಾದಂತಹ ಬಾಣಾಸುರ ಸದ್ಭಟಾವಳಿಂಗನುಂಗುನಿ, ಈ ನರಾಧಮುನಿಂಗಟ್ಟುಂಡು ಪಟ್ಟುಂಡು ಕೊಟ್ಟುಂಡನ್ನ, ತನ್ನ ಭಟರಿದ್ರು ಸದ್ಭಟಾವಳಿ ಭಟರ ಗುಂಪನ್ನೇ ಕರ್ಕೊಂಡು ಬಂದ್ಬಿಟ್ಟಿದ್ದ. ಅವರನ್ನ ನೋಡಿ ಈ ನರಾಧಮನ್ನ ಕಟ್ಟಿ ಬಿಗೀರಿ, ಹಿಡ್ಕೊಳ್ಳಿ, ಹೊಡೀರಿ, ಚೆನ್ನಾಗಿ ಹಿಡ್ಕೊಂಡು ಕಟ್ಟಿಬಿಟ್ಟು ಚೆನ್ನಾಗಿ ಬಾರಿಸಿ ಇವನಿಗೆ ಅಂತ ಆಜ್ಞೆ ಮಾಡಿದ. ತಕ್ಷಣ ಅವರೆಲ್ಲ ವಾರ ಅನುಪಮ ಹೇತಿ ಧೀತಿತು ಲಹರ್ಪತಿ ತೇಜಮು ಮಾಯುಂಜೇಯ, ಆ ಭಟರೆಲ್ಲರೂ ಇವನ ಮೇಲೆ ಮುಗಿಬೀಳಕ್ಕೆ ಬರ್ತಾ ಇದ್ದಾರೆ. ಕೈಯಲ್ಲಿ ವಿಧ ವಿಧವಾದಂತಹ ಶಸ್ತ್ರಾಸ್ತ್ರಗಳನ್ನು ಧರಿಸಿದ್ದಾರೆ. ಆ ಶಸ್ತ್ರಾಸ್ತ್ರಗಳ ಒಂದು ಕಾಂತಿ ಹೇಗಿತ್ತಪ್ಪ ಅಂದರೆ
ಅಹರ್ಪತಿ ತೇಜಮುಮಾಂಜೇಯ, ಸೂರ್ಯನ ಕಿರಣಗಳ ಕಾಂತಿಯನ್ನು ಮೀರಿಸುವಂತೆ ಇದ್ದಂತಹ ಆ ಹೇತಿಗಳು ಅಂತಂತಂದ್ರೆ ಅವರ ಆಯುಧಗಳ ಧೀಧಿತುಳು, ಆಯುಧಗಳ ಕಾಂತಿ ಸೂರ್ಯನ ಕಾಂತಿಯನ್ನು ಮೀರಿಸುವಾಗಿತ್ತಂತೆ. ಅವರೆಲ್ಲರೂ ಒಟ್ಟಿಗೆ ಇವನ ಮೇಲೆ ಬೀಳಲಿಕ್ಕೆ ಬಂದರು, ಅನಿರುದ್ಧನ ಮೇಲೆ. ನೃಪಶೇಖರುಂಡು ಮದಿಂಜೇವಯುಲ ಅವನು ನೇರ್ಪು ದರ್ಪಮುನ್ಗಲಿಗಿ, ಅವರು ಎದುರು ಬರ್ತಾ ಇದ್ದಾರೆ ಅಂದ ತಕ್ಷಣ ಅವ್ರನ್ನ ಎದುರಿಸ್ಬೇಕಲ್ಲ, ತನ್ನ ಮನಸ್ಸಿನಲ್ಲಿ ಧೈರ್ಯ ನೈಪುಣ್ಯವನ್ನೆಲ್ಲ ಒಗ್ಗೂಡಿಸ್ಕೊಂಡ ದರ್ಪವನ್ನು ಪ್ರದರ್ಶಿಸುತ್ತಾ ಮಹೋಗ್ರ ವೃತ್ತಿಂ ಬರಿಗಂಬು ಗರಂಬುನಲ್ಲಿ ಇಳಂದಾಲ್ಚಿ, ಮಹಾ ಉಗ್ರವೃತ್ತಿಯಿಂದ ಅಂದರೆ ರೋಷಾವೇಶದಿಂದ ಪರಿಘ ಅನ್ನತಕ್ಕಂಥ ಒಂದು ಆಯುಧವನ್ನು ಕೈಯಲ್ಲಿ ಹಿಡಿದ, ಲೀಲೆಯಿಂದ ಧರಿಸಿದ. ದೌರ್ಬಲಗನ ವಿಕ್ರಮ ಪ್ರಳಯ ಭೈರವು ಭಂಗಿ ವಿಜೃಂಭಣಾ ಕ್ರಿಯಾಕಲನನ್ನೆದಿರ್ಚಿ, ದೌರ್ಬಲ ಅವನ ಘನ ವಿಕ್ರಮ, ಅವನ ನಿಂತಿದ್ದ ಭಂಗಿ, ಅವನ ಕಣ್ಣುಗಳು ತೆರೆದು ಅವನ ಕಣ್ಣುಗಳಲ್ಲಿ ತೋರುತ್ತಿದ್ದಂಥ ರೋಷದ ಕಿಡಿ, ಇವುಗಳಿಂದ ಅವನು ಹೇಗಪ್ಪ ಕಾಣಿಸ್ತಾ ಇದ್ದ ಅನಿರುದ್ಧ ಅಂದರೆ ಪ್ರಳಯ ಭೈರವು ಭಂಗಿ, ಪ್ರಳಯ ಕಾಲದ ಕಾಲ ಭೈರವನಂತೆ ಕಾಣಿಸ್ತಾ ಇದ್ದ, ಅಷ್ಟು ಉಗ್ರ ರೂಪದಿಂದ ಪ್ರಕಾಶಿಸುತ್ತಾ ಇದ್ದ. ದಾನವ ನಿಕಾಯಮುತೋಂದಲಪಾಟು ಬೋಟುನು ಜಲಮು ಬಲಂಬು ಧೈರ್ಯಮುನು ಶೌರ್ಯಮು. ಆ ದಾನವ ನಿಕಾಯ ಅಂದರೆ ಆ ಧನುಜರ ಗುಂಪೆಲ್ಲ ಇವನ ಮೇಲೆ ಬಂದ ತಕ್ಷಣ ಅವ್ರನ್ನ ಹಿಡಿದು ಸರಿಯಾಗಿ ಬಾರಿಸ್ದ. ಅವನು ಬಲ, ಧೈರ್ಯ, ಶೌರ್ಯ, ಹೇಗೆ ಪೆಟ್ಟುಗಳನ್ನು ಕೊಡ್ತಾನೆ, ಹೇಗೆ ಆ ಪೆಟ್ಟುಗಳಿಂದ ತಾನು ತಪ್ಪಿಸ್ಕೊಂಡು ತಾನು ಮಾತ್ರ ಹೇಗೆ ಅವ್ರನ್ನೆಲ್ಲ ಸದೆ ಬಡಿತಾನೆ ಅನ್ನೋದರಲ್ಲಿ ಒಂದು ವಿಶೇಷವಾದಂತಹ ಒಂದು ನೈಪುಣ್ಯವನ್ನ ತೋರಿಸ್ತಾ ಇದ್ದ ಆ ಅನಿರುದ್ಧ. ಆ ದಾನವ ನಿಕಾಯವನ್ನೆಲ್ಲ ಧ್ವಂಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. పదములు బాహులుందలలు ప్రక్కలు సెక్కులు జాను యుగ్మముల్ రథములు గర్ణముల్ మెడలు రంబులు మూపులు వీపులూరువుల్ చిదురు బలై ధరందొరంగ చిందర వందర సేయ సైనికుల్ కదన పరాంముఖ క్రమముంగైకొని ಪಾರಿರಿ ಕಾಂದಿಶೀಕುಲೈ. ಆ ಪರಿಘಾಯದವನ್ನು ಧರಿಸಿದಂತಹ ಆ ಅನಿರುದ್ಧ ಕಾಲ ಭೈರವನಂತೆ ಆ ರಾಕ್ಷಸರ ಭಟರ ಮೇಲೆ ಬೀಳ್ತಾ ಇದ್ದಾನೆ, ರಾಕ್ಷಸ ಭಟರ ಮೇಲೆ. ಅವನು ಹೊಡೆದ ಹೊಡೆತಗಳಿಗೆ ಅವರ ಪಾದಗಳು, ಬಾಹುಗಳು, ತಲೆಗಳು, ಪ್ರಕ್ಕೆಗಳು, ಕೆನ್ನೆಗಳು, ಜಾನುಯುಗ್ಮಗಳು, ತುಟಿಗಳು, ಕರ್ಣಗಳು, ಮೆಡಲು ಅಂತಂದ್ರೆ ಮೆಡ ಅಂತಂತಂದ್ರೆ ಎಲ್ಲ, ತಲೆ, ಉರಂಬುಲು, ಎದೆ, ಹೆಗಲುಗಳು ಎಲ್ಲನೂ ಕೂಡ ಅಂದ್ರೆ ಇಡೀ ಶರೀರವೇ ಅವರದು ತುಣುಕುಗಳಾಗ್ತಾ ಇದೆ. ಆ ತುಣುಕುಗಳಾಗಿ ಅವು ಭೂಮಿಯ ಮೇಲೆ ಬೀಳ್ತಾ ಇವೆ ಅವು. ಆ ರೀತಿ ಚಿಂದರವಂದರ ಸೇಯ ಎಲ್ಲ ಧ್ವಂಸ ಎಬ್ಬಿಸ್ಬಿಟ್ಟ, ಎಲ್ಲಾರನ್ನೂ ಆ ಪರಿಗಾಯದಿಂದ ಸದೆ ಬಡಿತಾ ಇದ್ದಾನೆ. ಸೈನಿಕುಲ್ ಕದನ ಪರಾಂಗುಖ ಕ್ರಮಮಂ ಗೈಗುನಿ. ಆ ಎದುರಾಳಿ ಸೈನಿಕರಾದಂಥ ಬಾಣಾಸುರನ ಸೈನಿಕರೆಲ್ಲ ಅಯ್ಯಪ್ಪ ಹೆದರಿ ಇವನ ಮುಂದೆ ನಾವು ನಿಂತು ಯುದ್ಧ ಮಾಡ್ಲಿಕ್ಕಾಗತ್ತೆ ಅಂತ ಪರಾಂಗುಖರಾದ್ರು. ಸಾಕಪ್ಪ ಯುದ್ಧ ಮಾಡೋದೇ ಬೇಡ ಅಂತ ಅನ್ನಿಸ್ಬಿಡ್ತು ಅವ್ರಿಗೆ. ಪಾರಿರಿ ಕಾಂದಿಶೀಕುಲೈ, ಓಡಿದ್ರು. ಕಾಂದಿಶೀಕರು ಅಂದ್ರೆ ರಣಕ್ಕೆ ಹೆದರಿ ಆ ರಣರಂಗವನ್ನ ಬಿಟ್ಟು ಹೆದರಿ ಓಡ್ ಹೋಗೋದು. ಆ ರೀತಿಯಾಗಿ ಆ ಬಾಣಾಸುರನ ಸೈನಿಕರೆಲ್ಲರೂ ಕೂಡ ಈ ಅನಿರುದ್ಧನ ಹೊಡೆತಗಳಿಗೆ ತಡೆಯಲಾಗದೆ ಓಡಿ ಹೋದ್ರು. ಇவ்விதம்புன ಸೈನ್ಯಂಬು ದೈನ್ಯಂಬು ನೊಂದಿ ಬರಚಿಯುನ್ ವಿಚ್ಚಿಯುನ್ ಜಚ್ಚಿಯುನ್ ಗಲಗಿಯುನ್ ಅಲಂಗಿಯು ವಿರಿಗಿಯುನ್ ಸುರಿಗಿಯುನ್ ಜದರಿಯುನ್ ಬೆದರಿಯುನ್ ಜೇನದರಿಂಗಿ ನುರಮುಲೈ ತನ ಮರಗುಸೊಚ್ಚಿನ ಬಾಣುಂಡು ಶೌರ್ಯ ಧುರೀನುಂಡುನು ಗೋಪೋದ್ದೀಪಿತ ಮಾನಸುಂಡುನೈ ಕದಿಸಿ ಏಸಿಯು ವ್ರೇಸಿಯು ಬೊಡಿಚಿಯು ನಡಚಿಯುಂ ಬೆನಂಗಿ. ಯಾವಾಗಾದ್ರೆ ಅನಿರುದ್ಧನ ಪೆಟ್ಟುಗಳಿಗೆ ತಾಳಲಾರದೆ ತನ್ನ ಸೈನಿಕರೆಲ್ಲರೂ ತನ್ನ ಬಳಿಗೆ ಓಡಿ ಬಂದ್ರೋ, ಸೈನ್ಯಂಬು ದೈನ್ಯಂಬು ನೊಂದಿ, ಅವರಿಗೆಲ್ಲ ಒಂಥರ ದೈನ್ಯತೆ ಬಂದುಬಿಟ್ಟಿದೆ, ದೀನ ಪರಿಸ್ಥಿತಿಯಲ್ಲಿದ್ದಾರೆ ಅವರು. ಬೆರಚಿ ಹೆದರಿ ಓಡ್ತಾ ಇದ್ದಾರೆ.
ವಿಚ್ಚಿಯುಂ ಸೈನ್ಯದ ವ್ಯೂಹ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಹೋಗ್ಬಿಟ್ಟಿದೆ. ಚಚ್ಚಿಯುಂ ಎಷ್ಟೊಂದು ಜನ ಸತ್ತೇ ಹೋಗ್ಬಿಟ್ಟಿದ್ದಾರೆ. ಗಲಗಿಯು ತುಂಬ ನೊಂದು ಹೋಗ್ಬಿಟ್ಟಿದ್ದಾರೆ, ಆ ಪೆಟ್ಟುಗಳಿಗೆ ತಾಳಲಾರದೆ ಇದ್ದಾರೆ. ವಿರಿಗಿಯುಂ ಸುರಿಗಿಯುಂ ಅವನು ಬಡಿತಗಳಿಗೆ ಕೈಗಳು ಕಾಲುಗಳು ಎಲ್ಲವನ್ನು ಮುರಿದುಕೊಂಡು ಜದರಿಯುಂ ಬೆದರಿಯುಂ ಚಲ್ಲಾಚದರಾಗಿ ಸೈನ್ಯ ಒಂದೊಂದು ದಿಕ್ಕಿಗೆ ಹೆದರಿ ಓಡಿ ತನ್ನ ಹತ್ರಕ್ಕೆ ಬಂದ್ಬಿಟ್ಟಿದ್ದಾರೆ. ಉರುಮುಲೈ ತನ್ನನು ಮರಂಗು ಸೊಚ್ಚಿನ ಎಲ್ಲರೂ ಹೆದರ್ಕೊಂಡು ಬಾಣಾಸುರನ ಬಳಿಗೆ ರಕ್ಷಣೆಗಾಗಿ ಬಾಣಾಸುರನ ಬಳಿಗೆ ಓಡ್ ಬಂದ್ರು. ಬಾಣುಡು ಶೌರ್ಯ ಧುರೀನುಂಡುನು ಅತ್ಯಂತ ಶೂರ ಮಹಾಪ್ರತಾಪಿಯಾದಂಥ ಬಾಣಾಸುರನ ಕೋಪೋದ್ದೀಪಿತ ಮಾನಸುಂಡು ನೈ ವಿಪರೀತವಾದ ಕೋಪ ಬಂದುಬಿಡ್ತು ಅವನಿಗೆ. ಏನೋ ನನ್ನ ಸೈನ್ಯವನ್ನ ಇಷ್ಟು ನಷ್ಟಪಡಿಸಿದ್ದಾನ, ಇಷ್ಟೊಂದು ಭೀಕರವಾಗಿ ಯುದ್ಧ ಮಾಡ್ತಾ ಇದ್ದಾನ ಅನಿರುದ್ಧ ಅಂದಿತ್ತೆ. ಕದಿಸಿ ಏಸಿಯಂ ಯಗ್ಗರಿ ಅವನ್ನ ಅನಿರುದ್ಧನಿಗೆ ಹೊಡೆಯೋದು, ಹೊಡೆಯೋದು, ಪೊಡಿಚಿ ಅಂದ್ರೆ ಪರಚಿ ಬಿಡೋದು, ಅಡಚಿಯಂ ತುಳಿಯೋದು, ಏನೇನು ಮಾಡಿ ಅನಿರುದ್ಧನ ಮೇಲೆ ಯುದ್ಧವನ್ನ ಮಾಡ್ತಾ ಇದ್ದಾನೆ ಬಾಣಾಸುರ. ಕೃತುಂಡೈ ಪಾಶ ನಿಬದ್ಧುಂಗಾವಿಂಚೇನ್ ಅಸುರಪಾಲುಂಡು ರಣಸನ್ನದ್ಧುನ್ ಶರವಿದ್ಧುನ್ ಅನಿರುದ್ಧುನ್ ಮಹಿತ ಪ್ರಬುದ್ಧು ರೂಪ ಸಮೃದ್ಧನ್. ತಾನು ಕೂಡ ಅನಿರುದ್ಧನ ಮೇಲೆ ಎಗರಿ ಬಿದ್ದ ಬಾಣಾಸುರ ಅವನಿಗೆ ಸಾಕಷ್ಟು ಪೆಟ್ಟು ಮಾಡಿ ನಂತರ ಕ್ರುದ್ಧನಾಗಿ ಅಹಿಪಾಶ ನಿಬದ್ಧುನ್ಗಾವಿಂಚೆ ಅಂದ್ರೆ ನಾಗಪಾಶಗಳಿಂದ ಬಂಧಿಸ್ಬಿಟ್ಟ ಅನಿರುದ್ಧನ್ನ. ಅಸುರ ಪಾಲುಂಡು ರಣಸನ್ನದ್ಧುನ್ ಶರಬಿದ್ದುನ್ ಅಷ್ಟೊತ್ತಿಗೆ ಆ ಅನಿರುದ್ಧನು ಕೂಡ ರಣಸನ್ನದ್ಧನಾಗಿ ವೀರಾವೇಶದಿಂದ ಹೋರಾಡ್ತಾ ಇದ್ದಾನೆ. ಕೆಲವು ಬಾಣಗಳಿಂದ ಘಾಸಿ ಕೂಡ ಹೊಂದಿದ್ದಾನೆ. ಅಂತಹ ಮಹಿತ ಪ್ರಬುದ್ಧನಾದಂಥ ರೂಪ ಸಮೃದ್ಧನ ಅತ್ಯಂತ ರೂಪವಂತನಾದಂತಹ ಅನಿರುದ್ಧನನ್ನ ಬಾಣಾಸುರ ನಾಗಪಾಶಗಳಿಂದ ಬಂಧಿಸಿದ. ಇಟ್ಲು ಕಟ್ಟಿ ತ್ರೋಚಿನನ್ನು ಉಷಾಸತಿ ಶೋಕ ವ್ಯಾಕುಲತ ಚಿತ್ತಯೇಯುಂಡೆನಂತ ಈ ವಿಚಾರ ಉಷಾದೇವಿಗೆ ತಿಳಿದು ಬಂತು. ಅತ್ಯಂತ ಶೋಕದಿಂದ ಕೂಡಿದವಳಾಗಿ, ಅಯ್ಯೋ ನನ್ನ ತಂದೆ ನನ್ನ ಪ್ರಿಯತಮನನ್ನ ಬಂಧಿಸಿಬಿಟ್ಟಿದ್ದಾನ ಅಂತ ತುಂಬ ಶೋಕದಿಂದ ವ್ಯಾಕುಲ ಚಿತ್ತಳಾದಳು ಉಷಾದೇವಿ. ನೀಲಪಟಾಂಚಿತಮೈ ಸುವಿಶಾಲಂಬೈ ವಾಯುನಿಹತಿನ್ ಜಂಡಧ್ವನಿ ಆಭೀಲಮಗುನತನಿ ಕೇತನ ಮಾಲೋನ ನಕಾರಣಂಬವನಿಂ ಗೂಲೆನ್. ಅನಿರುದ್ಧನನ್ನ ನಾಗಪಾಶಬದ್ಧನನ್ನಾಗಿ ಮಾಡಿದ ಬಾಣಾಸುರ ಅಷ್ಟರೊಳಗೆ ನೀಲಪಟಾಂಚಿತಮೈ ವಿಶಾಲವಾಗಿತ್ತು ಆ ಬಾಣಾಸುರನ ರಥದ ಮೇಲಿನ ಧ್ವಜ. ವಿಶಾಲವಾಗಿ ನೀಲಿ ವರ್ಣದ ಪಟದಿಂದ ಕೂಡಿತ್ತು. ಅದೇನಾಯ್ತೋ ಏನು ಕಥೆಯೋ, ಇದ್ದಕ್ಕಿದ್ದ ಹಾಗೆ ಗಾಳಿ ಬೀಸಿದಾಗ ಜಂಡಧ್ವನಿ ಜೋರಾಗಿ ಶಬ್ದ ಮಾಡ್ತಾ ಅವನ ಒಂದು ಕೇತನ ಅಂತಂದ್ರೆ ಧ್ವಜ ಅಕಾರಣವಾಗಿ ಅವನಿಂಗೂಲೆ ನೆಲಕ್ಕೆ ಬಿದ್ದು ಹೋಯ್ತು. ಅದಿಚೂಚಿ ಧನುಜಪಾಲುಂಡು ಮದನಾಂತಕೊಂಡಾಡಿನಟ್ಟಿ ಮಾಟ ನಿಜಮುಗಾನ್ ಗದನಂಬುಗಲುಗು ನನುಚುನು ಎದುರೆದುರೇ ಜೂಚುಚುಂಡೆನೆಂತೆಯುಂ ಪ್ರೀತಿನ್. ಅದನ್ನು ನೋಡಿ ದುಃಖ ಪಡ್ಲಿಲ್ಲ ಬಾಣಾಸುರ. ಏಕಪ್ಪ ಅಂತಂದ್ರೆ ಹಿಂದೆ ಅವನು ಬಾಣಾಸುರ ದೇವದೇವನಾದ ಮಹಾದೇವನನ್ನ ಮೆಚ್ಚಿಸಿ, ನನಗೆ 1000 ಭುಜಗಳಿದೆ, ನನಗೆ ಸರಿಸಮಾನರಾಗಿ ಹೋರಾಡೋರಿಲ್ಲ ಅಂತ ಭುಜಗಳೆಲ್ಲ ಕೆರೀತಾ ಇದೆ, ನನಗೆ ಕೈ ಕೆರೀತಾ ಇದೆ, ಯಾರ ಜೊತೆಯಲ್ಲಿ ನಾನು ಯುದ್ಧ ಮಾಡ್ಲಿ, ನೀನೇ ಬಾ ಹೋದ್ರೆ ಹೋಗ್ಲಿ ಯುದ್ಧಕ್ಕೆ ಅಂತಾನೆ. ಮೊದಲು ತಪಸ್ ಮಾಡಿ ಮಹಾದೇವ ಪ್ರಸನ್ನ ಆದರೆ ನೀನು ಮತ್ತೆ ಗೌರಿದೇವಿ ನನ್ನ ಕೋಟೆ ಬಾಗಲು ಕಾಯಬೇಕು ನನ್ನ ಊರಿಂದು ಅಂತ ಕೇಳಿರ್ತಾನೆ. ಅದಕ್ಕೂ ಆಗಲಿ ಅಂತಾನೆ ಆ ಭಕ್ತರಿಗೆ ಕೋರಿದ್ದನ್ನ ಕೊಡತಕ್ಕಂತಹ ಭೋಲಾಶಂಕರ. ಅದಾದ ನಂತರ ಇವಾಗ ನನಗೆ ಕಂಡೂತಿ ಆಗ್ತಾ ಇದೆ, ಕೈಯೆಲ್ಲ ನವೆ ಆಗ್ತಾ ಇದೆ, ನನಗೆ ಸರಿಸಮಾನರಾದಂಥ ವೀರ ಪ್ರತಾಪ್ಗಳಂಥವ್ರು ಒಬ್ಬರೂ ಇಲ್ಲ, ನೀನೇ ಬಾ ಯುದ್ಧಕ್ಕೆ ಅಂತ ಕೇಳ್ತಾನೆ ಮಹಾದೇವನ್ನ. ಆಗ ಈಶ್ವರ ಕೋಪಗೊಂಡು, ಯಾವಾಗಾದ್ರೆ ನಿನ್ನ ರಥದ ಕೇತನ ಧ್ವಜ ಅಕಾರಣವಾಗಿ ನೆಲದ ಮೇಲೆ ಭೂಮಿ ಮೇಲೆ ಬಿದ್ದು ಹೋಗುತ್ತೋ ಆವಾಗ ನನಗೆ ಸರಿ ಸಮಾನನಾದ ಪ್ರತಾಪ ಇರ್ತಕ್ಕಂತಹವರ ಜೊತೆಯಲ್ಲಿ ನಿನಗೆ ಯುದ್ಧ ಸಂಭವಿಸುತ್ತೆ ಅಂತ ನುಡಿದಿರ್ತಾನೆ. ಈಗ
ಆ ಅವನ ಧ್ವಜ ಬಿದ್ದಾಗ ಅದಕ್ಕೆ ಜ್ಞಾಪಕ ಬರುತ್ತೆ ಬಾಣಾಸುರಂಗೆ. ಅದು ಚೂಚಿ ಧನುಜ ಪಾಲುಂಡು ಆ ಧನುಜ ಪಾಲನಾದಂತಹ ಬಾಣಾಸುರ ಮದನಾಂತಕೊಂಡ ಆಡಿನಟ್ಟಿ ಮಾಟ, ಮದನಾಂತಕನಾದಂತಹ ತ್ರಿಪುರಾರಿಯಾದಂತಹ ಶಿವ ಹೇಳಿದ ಮಾತು ನಿಜಮುಗ. ಓ ಈಗ ನಿಜ ಆಗುತ್ತೆ. ಕದನಂಬು ಗಲುಗು ನನುಚುನು, ಇವನಿಗೆ ಅವನ ಬಾಹುಬಲದ ಮೇಲೆ ವಿಪರೀತವಾದ ಅಹಂಕಾರ, ಬಾಹುಬಲದಿಂದ ಗರ್ವಿತನಾಗಿ ಯಾರನ್ನ ಬಡಿಲಿ ಯಾರನ್ನ ಜೊತೆಲಿ ಹೋಗ್ಲಿ ಅನ್ನೋದೇ ಆಗೋಗ್ಬಿಟ್ಟಿರುತ್ತೆ ಅವನಿಗೆ. ಕದನಂಬುಗಲುಗುನೂ ಅನುಚುನು ಎದುರೆದುರೇ ಚೂಚುಚುಂಡೆನೆಂತೆಯೂ ಪ್ರೀತಿ. ಓ ಭಾರಿ ಆನಂದ ಆಗೋಯ್ತು. ಇವಾಗ ಈಶ್ವರ ಹೇಳ್ದಾಗೆ ನನ್ನ ಧ್ವಜ ಅಕಾರಣವಾಗಿ ನೆಲದ ಮೇಲೆ ಬಿದ್ದು ಹೋಗಿದೆ, ಇನ್ನ ನನ್ನ ಶೌರ್ಯ ಬಲಕ್ಕೆ ಸಾಟಿಯಾಗೋ ರೀತಿಯಲ್ಲಿ ಎದುರಾಳಿ ಸಿಗ್ತಾನೆ, ಯುದ್ಧ ನಡೆಯುತ್ತೆ ಅಂತ ಆನಂದ ಪಡ್ತಾ ಇದ್ದಾನೆ. ಅಂತನಕ್ಕಡ ద్వారకలోన నిరుద్ధ కుమారుని పోకకును ఎదు సమాజము వగలం గూరుచునొక వార్తయు విననేరక చింతింప 4 నెలలరిగెన్రుಪ ಅಯ್ಯವಸರಮುನ. ಅಂತನಕ್ಕಡ ಇಲ್ಲಿ ಈ ಪರಿಸ್ಥಿತಿ, ಅನಿರುದ್ಧನ್ನ ನಾಗಪಾಶಬದ್ಧನನ್ನಾಗಿ ಮಾಡಿದ್ದಾನೆ ಬಾಣಾಸುರ. ಅಲ್ಲಿ ದ್ವಾರಕೆಯಲ್ಲಿ ಈ ಅನಿರುದ್ಧ ಕುಮಾರನ್ನ ಕಾಣದೆ ಪ್ರದ್ಯುಮ್ನ ಮೊದಲಾದ ಬಂಧುಗಳೆಲ್ಲರೂ ದುಃಖಿಸ್ತಾ ಇದ್ದಾರೆ. ಎಲ್ಲಿ ಹೊರಟೋದ ಇವನು, ಎಲ್ಲಿ ಹೋಗಿರಬಹುದು ಇವನು ಅಂತ ಎದು ಸಮಾಜಮು ವಕಲನ್ ಗೂರುಚುನೊಕ ವಾರ್ತೆಯೂ ವಿನನೇರಕ. ಏನು ಒಂದು ಹೋಗ್ಲಿ, ಎಲ್ಲೋ ಹೊರಟೋಗ್ಬಿಟ್ಟಿದ್ದಾನೆ, ಇನ್ನೂ ಬಂದಿಲ್ಲ, ಹೋದ್ರೆ ಹೋಗ್ಲಿ ಅಂದ್ರೆ ಅವನ ವಾರ್ತೆ ಕೂಡ ದೊರಕ್ತಾ ಇಲ್ಲ, ಏನೂ ವಿಚಾರ ತಿಳಿತಾ ಇಲ್ಲ, ಅವನೆಲ್ಲಿ ಹೋಗಿದ್ದಾನೆ ಏನು ಅಂತ. ಚಿಂತಿಂಪ 4 ನೆಲಲರಿಗೆನ್ರುಪ, ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ. ಆಗ ವರ್ಷಾಕಾಲದ 4 ತಿಂಗಳುಗಳು ಹಾಗೆ ಕಳೆದವು. ಅವರಿಗೆ ಅನಿರುದ್ಧನ ಸಮಾಚಾರ ಏನೂ ಗೊತ್ತಾಗಿಲ್ಲ, ಎಲ್ಲರೂ ದುಃಖದಿಂದ ದುಃಖಿಸ್ತಾ ಇದ್ದಾರೆ. ಅಯ್ಯವಸರಂಬುನ, ಅಂತಹ ಸಂದರ್ಭದಲ್ಲಿ ಅವರಿಗೆ ಯಾರಿಂದ ಈ ಅನಿರುದ್ಧನ ವಿಚಾರ ತಿಳಿದು ಬಂತು, ಯಾದವರಿಗೆ ಏನತಕ್ಕಂಥದ್ದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇನ್ಯಾರಿಂದ ತಿಳಿಬೇಕು? ತ್ರಿಲೋಕ ಸಂಚಾರಿಗಳಾದಂತಹ ನಾರದರು ಅನಿರುದ್ಧನ ವೃತ್ತಾಂತವನ್ನ ಬಂದು ಇಲ್ಲಿ ಯಾದವ ಪ್ರಮುಖರಿಗೆ ಹೇಳ್ತಾರೆ. ಅದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ.